ವಿಧಾನ ಪರಿಷತ್ನಿಂದ ಸಿಟಿ ರವಿ ಅಮಾನತಾಗಿದ್ದಾರೆ. ಪೀಠಕ್ಕೆ ಅಗೌರವ ತೋರಿಸಿದ್ರು ಸಿಟಿ ರವಿ ಅಂತ ಹೇಳಿ ಅವರನ್ನ ಸಸ್ಪೆಂಡ್ ಮಾಡಿರೋದು. ಒಂದೇ ಒಂದು ದಿನದ ಮಟ್ಟಿಗೆ ಸಿಟಿ ರವಿ ಅವರನ್ನ ಅಮಾನತು ಮಾಡಿರೋದು ಸಭಾಪತಿ. ಕೊಟ್ಟ ಸಮಯಕ್ಕೆ ಹೇಳಿದಂಥ ಸಮಯಕ್ಕೆ ಸರಿಯಾಗಿ ಸಿಟಿ ರವಿ ಬರಲಿಲ್ಲ. ಆ ಒಂದು ವಿಚಾರಕ್ಕೆ ಅಮಾನತು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಭಾಪತಿ ಹೊರಟ್ಟಿ ಒಂದು ಕಡೆ ಹೇಳಿದ್ದಾರೆ. ನಜೀರ್ ಅಹಮದ್ಗೆ ಪಾಕಿಸ್ತಾನದ ನಾಲಿಗೆ ಇದೆ ಅಂತ ಹೇಳಿದ್ದು ಸಿಟಿ ರವಿ. ನಜೀರ್ ಅಹಮದ್ ಅವ್ರದ್ದು ಭಾರತೀಯ ನಾಲಿಗೆ ಆಗಿದ್ದಿದ್ರೆ ಆ ಥರ ಎಲ್ಲ ಮಾತಾಡ್ತಾ ಇರಲಿಲ್ಲ. ಅವ್ರ ನಾಲಿಗೆನೇ ಪಾಕಿಸ್ತಾನದ್ದಾಗ್ಬಿಟ್ಟಿದೆ, ಆ ಕಾರಣಕ್ಕೆ ಅವ್ರು ಆ ಥರ ಮಾತಾಡಿದ್ದಾರೆ ಅಂತ ಹೇಳಿ ಸಿ ಟಿ ರವಿ ಹೇಳಿದರು. ಪಾಕಿಸ್ತಾನದ ನಾಲಿಗೆ ಅನ್ನೋ ವಿಚಾರ ಅವರಿಂದ ಬಂದಿತ್ತು. ಆಡಳಿತ ಪಕ್ಷದ ಸಚೇತಕ ಇದ್ದಾರಲ್ಲ ಸಲೀಂ ಅಹಮದ್ ವಿರುದ್ಧವಾಗಿ ಸಿ ಟಿ ರವಿ ಹೇಳಿಕೆ ಕೊಟ್ಟಿದ್ದರು. ಹೀಗಾಗಿ MLC ಸಿ ಟಿ ರವಿ ವಿರುದ್ಧವಾಗಿ ನಿರ್ಣಯವನ್ನು ಮಂಡಿಸಿದ್ರು ಸಚಿವ ಬೋಸರಾಜ್ ಅವರು. ಎಲ್ಲ ಒಂದು ಹಿನ್ನೆಲೆಯಲ್ಲಿ ಸಿ ಟಿ ರವಿ ಅವರನ್ನ ಒಂದು ದಿನದ ಮಟ್ಟಿಗೆ ಅಮಾನತು ಮಾಡಲಾಗಿದೆ. 8 ಗಂಟೆವರೆಗೆ ಅವರಿಗೆ ಸಮಯವನ್ನು ಕೊಟ್ಟಿದ್ದೆ ಸಿ ಟಿ ರವಿ ಅವರಿಗೆ. ಮತ್ತು ಬೆಳಗ್ಗೆ ನೀವು ಸಭಾನಾಯಕರು, ನೀವು ಮತ್ತು ಕಾನೂನು ಮಂತ್ರಿಗಳು 3-4 ಸಭೆ ಮಾಡಿದ್ದೀವಿ. ಮಾಡಿ ಅವರಿಗೆಲ್ಲ ನಾವು ಹೇಳಿದ್ದೀವಿ. ಎಲ್ಲ ಹೇಳಿದ ನಂತರ ಮಧ್ಯಾಹ್ನದಾಗ ಸಡ್ಜರ್ನ ಅಂತ ಬರಲಿಲ್ಲ. ಮತ್ತು ನಾನೀಗ ವಿರೋಧ ಪಕ್ಷ ನಾಯಕರಿಗೆ ಹೇಳಿದೆ ಮತ್ತು CPP ಹೇಳಿದೆ. ಅವ್ರು ಯಾವಾಗ ನನ್ನ ಮಾತಿಗೆ ಗೌರವ ಕೊಟ್ಟಲು ಅಂದಾಗ ಈ ದಿನದ ಮಟ್ಟಿಗೆ ಅವರನ್ನು ಅಮಾನತುಗೊಳಿಸಿದ್ದೀನಿ. ಸಿ ಟಿ ರವಿ ಅವರನ್ನ ಈ ದಿವಸದ ಮಟ್ಟಿಗೆ ಅಮಾನತುಗೊಳಿಸಿದ್ದೀನಿ. ಇಲ್ಲ, ಏನು ಅಮಾನತಕ್ಕಲ್ಲ, ಅದು ಬೇರೆ. ಒಂದು ನಿಮಿಷ ಕೇಳಿ, ಇದು ಇರ್ಲಿ.